ಮಂಗಳೂರಿನ ದೇವಸ್ಥಾನಗಳಲ್ಲೂ ವೈಕುಂಠ ಏಕಾದಶಿಯ ಸಂಭ್ರಮ ಕಂಡುಬಂದಿದೆ. ಡೋಂಗರಕೆರೆ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಭಕ್ತ ಸಾಗರವೇ ಸೇರಿದ್ದು ಪುಷ್ಪಯಾಗ ಅಷ್ಟವಧಾನ ಸೇವೆ ಮೂಲಕ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಉಪವಾಸ ವ್ರತ ಕೈಗೊಂಡು ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಮಂಗಳೂರಿನ ದೇವಸ್ಥಾನಗಳಲ್ಲೂ ಸಹ ವೈಕುಂಠ ಏಕಾದಶಿಯ ಸಂಭ್ರಮ ಈ ರೀತಿಯಾಗಿ ಕಂಡುಬರ್ತಾ ಇದೆ. ಉಪವಾಸ ವ್ರತವನ್ನ ಕೈಗೊಂಡು ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಮಂಗಳೂರಲ್ಲೂ ಸಹ ಭಕ್ತರು ಬರ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇವತ್ತು ರಾಜ್ಯಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂಥದ್ದು. ರಾಜ್ಯದ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ವೈಕುಂಠ ಏಕಾದಶಿ ಆಚರಣೆಗೆ ಎಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮಂಗಳೂರಿನ ದೇವಸ್ಥಾನಗಳಲ್ಲೂ ಕೂಡ ಇನ್ನು ನಾನೀಗಿರ್ತಕ್ಕಂಥದ್ದು ಮಂಗಳೂರಿನಲ್ಲಿರ್ತಕ್ಕಂತಹ ಡೊಂಗರಕೇರಿಯ ವೆಂಕಟರಮಣ ದೇವಸ್ಥಾನದಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಬಹಳ ಅದ್ಭುತವಾಗಿ ಶೃಂಗಾರಗೊಂಡಂಥ ದೇವಸ್ಥಾನ. ವೈಕುಂಠ ಏಕಾದಶಿಯ ಸಂಭ್ರಮಕ್ಕಾಗಿ ಇಡೀ ದೇವಸ್ಥಾನವನ್ನು ಬಹಳ ಅದ್ಭುತವಾಗಿ ಶೃಂಗಾರ ಮಾಡಲಾಗಿದೆ. ತಳಿರು ತೋರಣಗಳನ್ನು ಕಟ್ಟಿ ಅದರ ಜೊತೆಗೆ ಒಂದಷ್ಟು ವೈಕುಂಠ ದ್ವಾರದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ಅದನ್ನ ನಿರ್ಮಾಣ ಮಾಡಿರುವಂಥದ್ದು. ಅದರ ಜೊತೆಗೆ ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡಬಹುದು ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗಿನಿಂದಲೇ ಅಂದರೆ 5:30ಕ್ಕೆ ಒಂದು ಸುಪ್ರಭಾತದ ಮೂಲಕ ಈ ಒಂದು ದೇವಸ್ಥಾನವನ್ನ ತೆರೆದಿದ್ದಾರೆ. ಆ ಬಳಿಕ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಿರಂತರವಾಗಿ ಭಕ್ತರು ಅಂದರೆ ಇವತ್ತು ವೈಕುಂಠ ಏಕಾದಶಿ, ಈ ಏಕಾದಶಿಯ ಒಂದು ಉಪವಾಸದ ಆಚರಣೆಯನ್ನ ಮಾಡಿಕೊಂಡು ಆ ಉಪವಾಸ ಆಚರಣೆಯ ಬಳಿಕ ಈ ಒಂದು ದೇವಸ್ಥಾನಕ್ಕೆ ಭಕ್ತರು ಬರುವಂಥದ್ದು. ಆ ದೇವಸ್ಥಾನಕ್ಕೆ ಉಪವಾಸ ಆಚರಣೆಯ ಮೂಲಕ ಭಕ್ತರು ಆಗಮಿಸಿ ಅನೇಕ ಸಂಖ್ಯೆಯಲ್ಲಿ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿರುವಂಥದ್ದು. ಸದ್ಯ ಈಗಾಗಲೇ ನೀವು ನೋಡ್ತಾ ಇರಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ಕ್ಷೇತ್ರಕ್ಕೆ ಬಂದಿದ್ದಾರೆ. ನೀವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಅಂದರೆ ಯಾವ ರೀತಿಯಾಗಿ ಹೂವಿನ ಶೃಂಗಾರವನ್ನು ಮಾಡಿದ್ದಾರೆ, ಯಾವ ರೀತಿಯಾಗಿ ಮುಂಭಾಗದಲ್ಲಿ ಒಂದು ಇದನ್ನು ಮಾಡಿರುವಂಥದ್ದು. ಒಟ್ಟು ಇವತ್ತು ದೇವಸ್ಥಾನದಲ್ಲಿ ಪುಷ್ಪಯಾಗ ಮತ್ತು ಅಷ್ಟವಧಾನ ಸೇವೆಯನ್ನು ಕೂಡ ಮಾಡಲಿಕ್ಕೆ ಇರುವಂಥದ್ದು. ಅದರ ಜೊತೆಗೆ ವೈಕುಂಠ ಏಕಾದಶಿಯ ಪ್ರಯುಕ್ತ ಈಗಾಗಲೇ ದೇವಸ್ಥಾನದಲ್ಲಿ ನಾಮತ್ರಯ ಮಹಾಮಂತ್ರ ಜಪಯಜ್ಞ ಕೂಡ ಆರಂಭಗೊಂಡಿದೆ. ಬೆಳಿಗ್ಗೆ 5ಕ್ಕೆ ಸುಪ್ರಭಾತ ಸೇವೆಯ ಮೂಲಕ ಆರಂಭ ಆಗಿದೆ. 6 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ ಮತ್ತು ಪಂಚಾಕ್ಷರಿ ಮಂತ್ರ ಜಪದ ಮೂಲಕ ಇಡೀ ಒಂದು ದೇವಸ್ಥಾನದಲ್ಲಿ ಧಾರ್ಮಿಕ ಆಚರಣೆಗಳು ಹೆಚ್ಚಾಗಿರುವಂಥದ್ದು. ಒಟ್ಟು ಉಪವಾಸ ಏನು ವೃತಾಚರಣೆ ಏನಿದೆ ಆ ಉಪವಾಸ ವೃತಾಚರಣೆಯನ್ನು ಕೈಗೊಂಡು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರಾಗಮಿಸ್ತಾ ಇದ್ದಾರೆ. ಇನ್ನು ನಾವು ಇಲ್ಲಿ ಶೃಂಗರಿಸಿರುವಂತದ್ದನ್ನು ಕೂಡ ನೋಡಬಹುದು. ಅಂದ್ರೆ ಇದು ದೇವಸ್ಥಾನದ ಏನು ಗರ್ಭಗುಡಿಯ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಹಣ್ಣುಹಂಪಲಿನ ಮೂಲಕ ಕ್ಷೇತ್ರದನ್ನ ಶೃಂಗಾರವನ್ನ ಮಾಡಲಾಗಿದೆ. ಆ ಹಣ್ಣುಗಳನ್ನ ಬಳಸಿ ಅದರ ಜೊತೆಗೆ ಒಂದಷ್ಟು ಹೂವುಗಳನ್ನ ಬಳಸಿ ಬಹಳ ಅದ್ಭುತವಾಗಿ ಒಂದು ದೇವಸ್ಥಾನವನ್ನ ಶೃಂಗಾರ ಮಾಡಿರುವಂತದ್ದನ್ನು ಕೂಡ ನೀವು ಗಮನಿಸಬಹುದು. ಈಗಾಗಲೇ ವಿಶೇಷ ಪೂಜೆಗಳು ಸಲ್ಲಿಕೆ ಆಗ್ತಾ ಇದೆ, ಪಾರಾಯಣ ಆಗ್ತಾ ಇದೆ. ಅದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಓಂ ನಾರಾಯಣ ನಮಃ ಪಾರಾಯಣ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಅಲ್ಲಿ ಅಂದ್ರೆ ಏನು ಮುಂಭಾಗದಲ್ಲಿ ಬಂದು ದೇವರಿಗೆ ಹರಕೆಯನ್ನ ಸಲ್ಲಿಕೆ ಮಾಡುವಂಥದ್ದು, ಸೇವೆಯನ್ನು ಸಲ್ಲಿಕೆ ಮಾಡುವಂಥದ್ದು. ಅದರ ಜೊತೆಗೆ ಅಷ್ಟವಧಾನ ಸೇವೆಯ ಜೊತೆಗೆ ಅಷ್ಟವಧಾನ ಸೇವಾದವರಿಗೆ ಸರ್ವ ಸೇವೆ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು. ಒಟ್ಟು ಸದ್ಯಕ್ಕೆ ಇದು ಮಂಗಳೂರಿನಲ್ಲಿರುವಂತಹ ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ಇರುವಂಥದ್ದು. ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸ್ತಾ ಇದ್ದಾರೆ, ಭಕ್ತರು ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ, ಉಪವಾಸ ವೃತಾಚರಣೆಯನ್ನು ಕೂಡ ಕೈಗೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.